ಎಲ್ಲಿ ಜಾರಿತು ಮನವು ದೊಡ್ಡದಾಗಿ ಬಿಸ್ನೆಸ್ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಿಸ್ಬೇಕು, ಮನೆ ತಗೋಬೇಕು, ಕಾರ್ ತಗೋಬೇಕು, ಏನೇನೆಲ್ಲ ಕನಸುಗಳು ಕಟ್ಟಿದ್ದೆ. ಇದೆಲ್ಲ ಯಾರಿಗೋಸ್ಕರ? ಬರೀ ನಂಗೋಸ್ಕರನ? ನಾನು ಇದನ್ನೆಲ್ಲ ಮೈ ಮೇಲೆ ಹೇರ್ಕೊಂಡು ಹೋಗೋಕ್ಕಾಗತ್ತಾ? ನಾನೊಬ್ಬ ಮೂರ್ಖ, ಮುಟ್ಟಾಳ. ಏನೇನೆಲ್ಲ ಆಸೆಗಳು ಇಟ್ಕೊಂಡಿದ್ದೆ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಗು, ಎಲ್ಲ ಭ್ರಮೆದು. ನಾನೇ ಗೂಬೆ ತರ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನಿನ್ ಮನೆ, ನೀನು ಬಾಡಿಗೆ ಕಟ್ತಾ ಇದೆಯಾ? ತಪ್ಪು 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 ತಪ್ಪು. ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪು. ಸಂಬಂಧ ಇಲ್ದರ ಜೊತೆ ನಾನು ಯಾಕಿರ್ಬೇಕು? ಬರ್ತೀನಮ್ಮ. ರೀ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನಾನು ನಿಮ್ಗೆ ಕೇಳ್ಬಾರ್ದಂಥದ್ದು ಏನ್ ಕೇಳ್ದೆ? 10,000 ರೂಪಾಯಿ ಚೆಕ್ ಕೊಟ್ಟಿದ್ನಲ್ಲ, ಅದನ್ನ ಏನ್ ಮಾಡಿದ್ರಿ ಅಂತ ಕೇಳಿತ್ತಪ್ಪ. ತಪ್ಪಲ್ಲಮ್ಮ, ತಪ್ಪಲ್ವೇ ಇಲ್ಲ. ಆದ್ರೆ ನೀನ್ ಕೇಳಿದ ರೀತಿ ತಪ್ಪು. ಯಾರಾದ್ರೂ ದುಡ್ಡಿನ ಬಗ್ಗೆ ಮಾತಾಡಿದ್ರೆ ನನ್ನನ್ನ ಹಂಗಿಸಿ ಮಾತಾಡ್ತಾ ಇದ್ದಾರೆ ಅನ್ಸ್ಬಿಡುತ್ತೆ. ಹೋಗುತ್ತೆ, ಕಂಟ್ರೋಲ್ ತಪ್ಪು ಹೋಗುತ್ತೆ. ಥ್ಯಾಂಕ್ ಯು. ಚಿಂಟು ಇಲ್ವಾ? ಅಮ್ಮ, ನಾನು ಬುಕ್ಸ್ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡು, ಈ ಕಾಫಿನ ತಗೊಂಡೋಗಿ ಅಂಕಲ್ ಕೊಟ್ಬಾ. ಇಲ್ಲಮ್ಮ, ನಂಗೆ ಟೈಮ್ ಆಗ್ತಿದೆ, ನೀನೇ ಹೋಗು. ಬರ್ತಾ ಬರ್ತಾ ಇವಳು ನನ್ನ ಮಾತೆ ಕೇಳ್ತಾ ಇಲ್ಲ. मेरा सामने मेरे सामने ರಾಜೀನಾಮೆ ಕೊಡ್ತಾ ಇದೆಯಾ? ಹೌದು ಸರ್. ಯಾಕೆ? ಅಲ್ಲ, ಅವತ್ತು ನೀನು ರಜಾ ಹಾಕ್ತೀನಿ ಅಂದಾಗ ನಾನು ಹೇಳಿಲ್ವಾ? ಸಮಸ್ಯೆನ ಎದುರಿಸಿ ನಿಂತು ಗೆಲ್ಲಬೇಕು, ಓಡ್ ಹೋಗ್ಬಾರ್ದು. ಅದು ನವೀನ್. ಏನ್ ನವೀನ್? ನೀವು ನನ್ನ ಪರವಾಗಿ ಅವನ ಹತ್ರ ಮಾತಾಡಿರೋದನ್ನ ಅವನು ಅಪಾರ್ಥ ಮಾಡ್ಕೊಂಡಿದ್ದಾನೆ ಸರ್. ನಮ್ಮಿಬ್ಬರ ಸಂಬಂಧದ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಿದ್ದಾನೆ. ಹಾಗಂತ ಅವನು ಹೇಳ್ದ? ಆತರ ಅವನು ಏನು ಹೇಳಿಲ್ಲ, ಆದ್ರೆ ಆತರ ಅರ್ಥ ಬರೋ ನಡ್ಕೊಂಡ. ಸೊ ನೀನು ರಾಜೀನಾಮೆ ಕೊಡೋ ತೀರ್ಮಾನ ಮಾಡಿದೆ? ನಾನೇನ್ ಸರ್ ಮಾಡಿ? ಕೆಲಸ ಅಥವಾ ಬದುಕು, ಇವೆರಡರಲ್ಲಿ ನಾನು ಬದುಕಂತಾನೆ ಚೂಸ್ ಮಾಡ್ಬೇಕು. ನಿಜ. ಆದ್ರೆ ಅವನು ಅನುಮಾನ ಪಟ್ಟ ಅಂತ ನಾವು ತಪ್ಪಿಸ್ಕೊಳ್ಳೋಕೆ ದೂರ ದೂರ ಹೋದ್ರೆ ನಾವೇ ತಪ್ಪನ್ನು ಒಪ್ಕೊಂಡ ಹಾಗಲ್ವಾ? ಹಲೋ, ಏನು ಯೋಚನೆ ಮಾಡ್ತಾ ಇದೆಯಾ? ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್. ನನ್ನ ಮೇಲೆ ಇನ್ನೂ ಕೋಪನ ನಿಮ್ಗೆ? ನನ್ನ ನೇಚರ್ ಹಾಗೆ ರೀ. ಏನೇ ಸುಂದರ ಕಂಡ್ರು ಗಿಡ, ಮರ, ಪ್ರಾಣಿ, ಪಕ್ಷಿ ಎಕ್ಸೆಟ್ರಾ ಎಕ್ಸೆಟ್ರಾ ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತೀನಿ. ರೀ, ಯಾಕೋ ತಿಂಡಿನೇ ತಿನ್ನೋಕ್ ಆಗ್ತಾ ಇಲ್ಲ. ಯಾಕೆ? ಅಲ್ಲ ರೀ, ಅಷ್ಟೊತ್ತಿಂದ ನಾನು ವಟ ವಟ ಅಂತ ಮಾತಾಡ್ತಾ ಇದ್ದೀನಿ. ನೀವು ಮಾತಾಡಿದ್ರೆ ಬಿಸಿಬೇಳೆ ಬಾತ್ ಜೊತೆಗೆ ನೀವು ಮಾತನ್ನ ನಂಚ್ಕೊಳ್ಬೋದಾಗಿತ್ತು. ಬೇಡ ಬಿಡಿ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಒಳ್ಳೆ ತಿಂಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಕಣೋ. ಗುಂಡ ಕಣ ಅಂತಂದ್ರೆ ಜೋಬಲ್ಲಿ ದುಡ್ಡಿಲ್ಲ ಕಣೋ. ಯೋಚನೆ ಮಾಡಬೇಡ ಗುರು. ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಐ ಆಮ್ ಯುವರ್ ಫ್ರೆಂಡ್. ಐಸೆ ಇವತ್ತಿನ ಗುಂಡಿನ ಖರ್ಚು ನಂದು. ನಿನ್ನೆನೂ ನೀನೇ ಕೊಟ್ಟಿದ್ಯಾ ಕಣೋ. ಯಾಕೋ ಇಷ್ಟೊಂದು ವರಿ ಮಾಡ್ಕೋತೀಯ? ಇದೆಲ್ಲ ಇನ್ವೆಸ್ಟ್ಮೆಂಟ್ ಕಣೋ, ಇಂಟ್ರೆಸ್ಟ್ ಸಮೇತ ತಗೋತೀನಿ. ಕಮಾನ್ ಕಮಾನ್, ಚೀರ್ ಅಪ್. ಸೆನ್ಸೇ ಇಲ್ಲ ಇವಳಿಗೆ. ಸಾರಿ ನವೀನ್, ಲೇಟ್ ಆಗೋಯ್ತು. ಎಲ್ಲಿ ಜಾರಿತು